ಮೊದಲು ನೀವು ನಾವು ನಮ್ಮಿಬ್ಬರ ಕೆಲಸ ನಮ್ಮ ಮಕ್ಕಳನ್ನ ಮನುಷ್ಯರನ್ನಾಗಿ ರೂಪಿಸೋದು. ನಾನು ಬರೀ ಓದೋಕ್ ಕಳಿಸ್ತೀನಿ, ಮನೇಲಿ ಏನು ಸಂಬಂಧ ಇಲ್ಲ, ಮನೆ ಕೆಲಸಗಳೇನು ಮಾಡಿಸಲ್ಲ, ಮನೆದೆಲ್ಲ ಏನು ಅವಳಿಗೆ ಅಲ್ವೇ ಅಲ್ಲ ಅಂದ್ಕೊಂಡ್ರೆ ಮೂಲವಾಗಿ ನಿಮ್ದು ತಪ್ಪಾಗತ್ತೆ. ಮೊದಲನೇ ಸಂಸ್ಕಾರ ನಿಮಗೆ ಗೌರವ ಕೊಡೋದನ್ನು ಕಲಿಸ್ಬೇಕು. ತಾಯಿ ತಂದೆಗೆ ಎಂಥದ್ದು ಸಂಸ್ಕಾರ ಅಂತ ಹೇಳ್ತೀವಿ. ದೇವರು ತಾನೆಲ್ಲಾ ಕಡೆ ಇರೋಕ್ಕಾಗಲ್ಲ ಅಂತ ತಾಯಿಯನ್ನ ಮತ್ತೆ ತಂದೆಯನ್ನ ಕಳಿಸ್ಕೊಟ್ಟಿದ್ದಾನಂತೆ. ಮಕ್ಕಳ ಕೇಳಿಸ್ಕೊಳ್ರಿ ಚೆನ್ನಾಗಿ. ನೀವು ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ, ಎಷ್ಟು ಮಾರ್ಕ್ಸ್ ತಗೋತೀರಾ ಅನ್ನೋದು ಸೆಕೆಂಡರಿ. ನೀವೆಷ್ಟು ಒಳ್ಳೆ ಮಕ್ಕಳಿದ್ದೀರಾ ಅನ್ನೋದು ಮೂಲವಾಗಿ ಬೇಕಾಗಿರೋದು. ಪ್ರತಿ ಸಲ ಹೇಳ್ತೀನಿ, ನಿಮ್ಮ ದಿನವನ್ನ ನಿಮ್ಮ ತಂದೆ ತಾಯಂದ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಪ್ರಾರಂಭ ಮಾಡ್ಕೊಳ್ರಿ. ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಪ್ರಾರಂಭ ಮಾಡ್ರಿ. ಅವರ ಆಶೀರ್ವಾದದ ಸ್ಪರ್ಶ ನಿಮ್ ಜೀವನವನ್ನ ಬೆಳಗತ್ತೆ. ಸತ್ಯ ಇದು, ವೈಜ್ಞಾನಿಕವಾಗಿಯೂ ಸತ್ಯ. ಸುಮ್ಮನೆ ಯಾರೋ ಶಾಸ್ತ್ರ ಮಾಡಿದ್ರು, ವೇದಾಂತ ಮಾಡಿದ್ರು, ಪುರಾಣ ಮಾಡಿದ್ರು ಅಲ್ಲ. ವೈಜ್ಞಾನಿಕವಾಗಿಯೂ ತಾಯಿ ತಂದೆಯಲ್ಲಿ ಹರಿತಾ ಇರುವ ಸೆಲ್ಸ್, ಜೀವಕೋಶಗಳು ಅಂತೀವಿ, ಅವು ಸ್ಪರ್ಶವಾದಾಗ ಮಕ್ಕಳನ್ನು ಮುಟ್ತಾವೆ ಅಂತ. ಅದು ಅವರಲ್ಲಿ ಪ್ರಹರಿಸುತ್ತೆ, ಹೋಗುತ್ತೆ ಅಂತ. ಯಾವ ತಂದೆ ತಾಯಿನೂ ನನ್ನ ಮಗಳಿಗೆ ನನ್ನ ಮಗನಿಗೆ ಕೆಟ್ಟದಾಗ್ಲಿ ಅಂತ ಬಯಸೋದೇ ಇಲ್ಲ. ಪ್ರತಿ ಜೀವವೂ ನನ್ನ ಮಗಳು, ನಾನು ಕಷ್ಟಪಟ್ಟಿದ್ದೀನಿ, ನನ್ನ ಮಗಳು ಕಷ್ಟಪಡೋದು ಬೇಡ, ನನ್ನ ಕಂದ ಕಷ್ಟಪಡೋದು ಬೇಡ ಅನ್ನೋ ಆಸೆಯಿಂದಾನೇ ಆಶೀರ್ವಾದಿಸ್ತಾಳೆ. ಆ ಆಶೀರ್ವಾದ ನಿಮ್ಮನ್ನ ಸೋಕ್ತು ಅಂದ್ರೆ, ಬೆಳಗ್ಗೆನೆ ನಿಮ್ಮನ್ನು ಸೋಕ್ತು ಅಂದ್ರೆ ಆವತ್ತಿನ ದಿನ ಎಲ್ಲ ಚೆನ್ನಾಗಾಗತ್ತೆ. ಪ್ರತಿದಿನ ನಿಮ್ಮ ದಿನವನ್ನ ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡೋದ್ರೊಂದಿಗೆನೇ ಪ್ರಾರಂಭಿಸ್ಬೇಕು ಅನ್ನೋದು ಮೊದಲನೇ ಪಾಠ. ಇವತ್ತಿಂದ ನಿಮ್ಮ ಮೊದಲನೇ ಪಾಠ ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡೋದು. ಆ ಜೀವಗಳು